ಕರುನಾಡಿಗೆ ಮತ್ತೆ ಕಾವೇರಿ ಆಘಾತ ಎದುರಾಗಿದೆ. ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿತ್ತು. ಇದೀಗ ಕಿಡಿ ಹೊತ್ತಿ ಉರಿಯುವಂತಹ ಕೆಲಸಗಳು ಆಗ್ತಾ ಇದೆ. ನೋಡಿ, ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. ಕಾವೇರಿ ನಿಯಂತ್ರಣಕ್ಕೆ ಸಮಿತಿ ಆದೇಶಕ್ಕೆ ರೈತರು ಇದೀಗ ಕೊತ ಅಂತ ಕುದಿತಾ ಇದ್ದಾರೆ. ರಕ್ತ ಬೇಕಾದ್ರೂ ನಾವು ಕೊಡ್ತೀವಿ, ನೀರು ಮಾತ್ರ ಕೊಡೋದಿಲ್ಲ ಅಂತ ಹೇಳಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ರಸ್ತೆಯನ್ನ ತಡೆದು ಉರುಳು ಸೇವೆಯನ್ನ ಮಾಡಿದ್ದಾರೆ ರೈತರು. ಕರ್ನಾಟಕ ಬಂದ್ಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾವೆ ಕನ್ನಡ ಸಂಘಟನೆಗಳು. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಲಿಕ್ಕಿದ್ದಾರೆ. ತಮಿಳುನಾಡಿಗೆ ನೀರನ್ನ ಹರಿಸುವಂತೆ CWRC ಆದೇಶವನ್ನ ಕೊಟ್ಟಿರುವುದಕ್ಕೆ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ವಿರುದ್ಧ ಇದೀಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, 15 ದಿನಗಳ ಕಾಲ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ ಹರಿಬಿಡಬೇಕು ಅಂತ ಹೇಳಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನ ಮಾಡಿದೆ. ಇದರಿಂದಾಗಿ ನಿಜಕ್ಕೂ ಬರದಿಂದ ನಮ್ಮ ಕರ್ನಾಟಕ ಕಂಗೆಟ್ಟು ಹೋಗಿದೆ. ಈ ಮಧ್ಯದಲ್ಲಿ ನೀರನ್ನ ಹರಿಸಬೇಕು ಅಂತಂದ್ರೆ ಹೇಗ್ ಸಾಧ್ಯ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟು 15 ದಿನಗಳಲ್ಲಿ ತಮಿಳುನಾಡಿಗೆ 4.5 TMC ನೀರನ್ನ ಬಿಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಣೆಕಟ್ಟಲ್ಲಿ ಸಂಗ್ರಹ ಆಗಿರುವಂತಹ ನೀರಿನ ಆದ್ಯತೆ ಕುಡಿಯೋದಕ್ಕೆ ಅಂತ ಹೇಳಿ ಈ ಹಿಂದೆ CM DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಕುಡಿಯೋದಕ್ಕೆ ಮಾತ್ರ, ಕೃಷಿಗಳಿಗೆ ಬಳಕೆ ಮಾಡಿಕೊಳ್ಳುವ ಹಾಗೆ ಇಲ್ಲ ಅಂತ ಹೇಳಿ. ಇಲ್ಲಿ ಕೃಷಿಗಳಿಗೆ ಬಳಕೆ ಮಾಡಿಕೊಳ್ಬೇಡಿ ಅಂತ ಹೇಳಿ ಇದೀಗ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದ್ದೀರಿ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿದ್ರೂ ಕೂಡ ಜೂನ್ ಮತ್ತೆ ಜುಲೈ ತಿಂಗಳ ಈ ಬಾಕಿ ಇರುವಂತಹ ನೀರನ್ನ ಬಿಡಬೇಕು ಅಂತ ಹೇಳಿ ತಮಿಳುನಾಡು ಪಟ್ಟನ್ನ ಹಿಡಿದುಕೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ನೀರನ್ನ ಪಡೆಯೋದು ನಮ್ಮ ಹಕ್ಕು ಅಂತ ಕೂಡ ಹೇಳಿ ಈಗ ಪ್ರತಿಪಾದಿಸ್ತಾ ಇದ್ದಾರೆ. ಸೊ ನಮಗೂ ನೀರಿನ ಅಗತ್ಯತೆ ಇದೆ ಅಂತ ಹೇಳಿ ತಮಿಳುನಾಡು ವಾದವನ್ನ ಮಾಡ್ತಾ ಇದೆ. ನೋಡಿ, ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ CWRC ಆದೇಶವನ್ನ ಹೊರಡಿಸಿದೆ. ಆದೇಶ ಖಂಡಿಸಿ ಇದೀಗ ಮಂಡ್ಯದಲ್ಲಿ ರೈತರು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರೈತರಿಂದ ನಿನ್ನೆ ಪಂಚಿನ ಪ್ರತಿಭಟನೆಯನ್ನ ನಡೆಸಲಾಗಿದೆ. ರೈತ ಹೋರಾಟಗಾರ ನಂಜುಂಡೇಗೌಡ ಅವರ ನೇತೃತ್ವದಲ್ಲಿ ಪಂಚಿನ ಪ್ರೊಟೆಸ್ಟ್ ಕೂಡ ಆಗಿದೆ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಅನ್ನದಾತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ನೀರನ್ನ ಹರಿಸೋದಕ್ಕೆ ಆದೇಶವನ್ನ ನೀಡಿರುವಂತಹ CWRC ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ತಮಿಳುನಾಡಿಗೆ ನೀರನ್ನ ಹರಿಸಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಹೋರಾಟದ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ರವಾನೆ ಮಾಡಲಾಗಿದೆ. ಮತ್ತೊಂದು ಕಡೆ ನೋಡಿ, ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಆದೇಶ ಕುರಿತು ಮುಖ್ಯಮಂತ್ರಿ ಜೊತೆ ಚರ್ಚೆಯನ್ನ ಮಾಡ್ತೀವಿ, ಸಮಿತಿಯ ಆದೇಶದ ವಿರುದ್ಧ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸ್ತೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಕಾವೇರಿ ನೀರನ್ನ ಹರಿಸೋದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನಮ್ಮಲ್ಲಿಯೇ ಕುಡಿಯೋದಕ್ಕೆ ನೀರಿನ ಸೌಲಭ್ಯಗಳು ಇಲ್ಲ, ಸಾಕಷ್ಟು ತೊಂದರೆಗಳಾಗ್ತಾ ಇದೆ, ಸರಿಯಾಗಿ ಮಳೆಯಾಗಿಲ್ಲ. ಮಳೆಯ ಕೊರತೆಯಿಂದಾಗಿ ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತಂದ್ರೆ ಕಷ್ಟ ಸಾಧ್ಯವಾಗತ್ತೆ. ಮುಂದಿನ ದಿನಗಳಲ್ಲಿ ನಮಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ. ಈಗಾಗಲೇ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಟ್ ಆದ್ರೆ ರೈತರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಈಗಾಗಲೇ ಹೇಳಿದ್ರಲ್ಲ, CM ಹೇಳಿದ್ರು DK ಶಿವಕುಮಾರ್ ಅವರು, ಕೃಷಿಗಳಿಗೆ ನೀರನ್ನ ಬಳಕೆ ಮಾಡಿಕೊಳ್ಬೇಡಿ,
ಮೊದಲ ಆದ್ಯತೆ ಕುಡಿಯೋದಕ್ಕಾಗಿ, ಕುಡಿಯುವ ನೀರಿಗೆ ಅಭಾವ ಉಂಟಾಗಬಾರದು ಅಂತ ಕೂಡ ಹೇಳಿದ್ರು. ಸೊ ಕೃಷಿಗೆ ನೀರು ಕೊಡೋದಿಲ್ಲ ಅಂತ ಕೂಡ ಹೇಳಿದ್ರು. ಸರಿ ಆಯ್ತು, ಕೃಷಿಗೆ ನೀರು ಕೊಡೋದಿಲ್ಲ, ಕುಡಿಯೋ ನೀರಿಗೆ ಆದ್ಯತೆಯನ್ನ ಕೊಡಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ತಮಿಳುನಾಡಿಗೆ ನೀವು 4.5 TMC ನೀರನ್ನ ಹರಿಸಿದ್ರೆ, ಅಂದ್ರೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಹರಿಸಿದ್ರೆ, ಅಲ್ಲಿಗೆ 4.5 TMC ನೀರು 15 ದಿನಗಳವರೆಗೂ ಕೂಡ ನೀವು ನೀರು ಹರಿಸಿದ್ರೆ ನಮಗೆ ಬಹಳಷ್ಟು ತೊಂದರೆ ಆಗತ್ತೆ. ನಾವು ಕೂಡ ಕುಡಿಯುವ ನೀರಿಗಾಗಿ ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ರೈತರು ಪಂಜಿನ ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆಯಿಂದ ಹಿಡಿದು ರಾತ್ರಿಯವರೆಗೂ ಕೂಡ ಪಂಜಿನ ಹೋರಾಟದಲ್ಲಿ ಸಾಕಷ್ಟು ರೈತರು ಕೂಡ ಭಾಗಿಯಾಗಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ನೀವು ಮೇಲ್ಮನವಿ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿದ್ದೀರಿ, ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಈ ತತ್ಕ್ಷಣದಿಂದಲೇ ನೀವು ನೀರನ್ನ ಹರಿಸೋದನ್ನ ನೀವು ನಿಲ್ಲಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ಕೇಸ್ ನೀವೇನಾದ್ರೂ ಹೀಗೆ ನೀರನ್ನ ಹರಿಸೋದಕ್ಕೆ ಮುಂದಾದ್ರೆ, CWRC ಮಾತನ್ನ ಕೇಳೋದಕ್ಕೆ ಮುಂದಾದ್ರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನ ಮಾಡೇ ತೀರ್ತೀವಿ ಅಂತ ಕೂಡ ಈಗಾಗಲೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರಂತೆಯೇ ಇವತ್ತು ಕೆಲವೊಂದಿಷ್ಟು ಭಾಗಗಳಲ್ಲಿ ಈ ಕಾವೇರಿ ನೀರನ್ನ ಬಿಡಬಾರ್ದು, ರಕ್ತ ಬೇಕಾದ್ರೂ ನಾವು ಕೊಡ್ತೀವಿ, ಕುಡಿಯೋ ನೀರನ್ನ ನಾವು ಕೊಡೋದಿಲ್ಲ, ಅಂದ್ರೆ ಕಾವೇರಿ ನೀರನ್ನ ನಾವು ಹಂಚಿಕೆ ಮಾಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾವೆ. ಕೆಲವು ಭಾಗಗಳಲ್ಲಿ ಇವತ್ತು ಪ್ರತಿಭಟನೆಯ ಬಿಸಿ ತಟ್ಟುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಮಂಡ್ಯದಲ್ಲಿ ರಸ್ತೆ ತಡೆದು ಉರುಳು ಸೇವೆ ಮಾಡಿದ್ದಾರೆ ರೈತರು. ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ಮಳೆ ಅಭಾವ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಮಳೆ ಇದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಕಾವೇರಿ ನೀರಿನ ವಿಚಾರದಲ್ಲಿ ಪ್ರಾರಂಭದಿಂದ 1924ರಲ್ಲಿ 50 ವರ್ಷ ಒಪ್ಪಂದ ಮಾಡ್ಕೊಂಡದ್ದು 74ಕ್ಕೆ ಮುಗೀತು. ಅಲ್ಲಿಂದ ನಮ್ಮನ್ನ ಕಾಯ್ಬೇಕಾದಂತ ಎಲ್ಲಾ ರಾಜಕೀಯ ಪಕ್ಷಗಳು ವಿಶೇಷವಾಗಿ ಕಾವೇರಿ ನೀರಿನ ವಿಚಾರದಲ್ಲಿ ರೈತರಿಗೆ, ಸಾರ್ವಜನಿಕರಿಗೆ, ಜಿಲ್ಲೆಯ ರಾಜ್ಯದ ಜನಕ್ಕೆ ವಿಷ ಕೊಟ್ಟವ್ರೆ. ಯಾರು ಇದರ ಬಗ್ಗೆ ಮಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇದ್ರು ನಿನ್ನೆ ಮೊನ್ನೆ ತನಕ ಮೇಕೆದಾಟು ಯೋಜನೆಗೆ ಕೇಂದ್ರ ಅನುಮತಿ ಕೊಡ್ಲಿ ಅಂತ. ಕೇಂದ್ರ ಇವತ್ತು ಹೇಳಿದೆ, ಏನಂತ ಹೇಳಿದೆ ಅಂದ್ರೆ ಅನುಮತಿಯ ಅವಶ್ಯಕತೆ ಇಲ್ಲ, ಎಲ್ಲಾ ರಾಜ್ಯಗಳು ಅವರವರ ಭಾಗದಲ್ಲಿ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ಅಂತ. ಈ ಅವಕಾಶ ಇರೋದು ಮಾನ್ಯ DK ಶಿವಕುಮಾರ್ ಗೊತ್ತಿರ್ಲಿಲ್ವಾ? ನಮ್ಮ ಜಿಲ್ಲಾ ಜನಪ್ರತಿನಿಧಿ ಗೊತ್ತಿರ್ಲಿಲ್ವಾ? ಇದರಲ್ಲಿ ಇರುವಂತ ಮಾಹಿತಿಯ ಕೊರತೆ ನಮ್ ಭಾಗಕ್ಕೆ ಅನ್ಯಾಯ ಆಗ್ತಿರೋಂಥದ್ದು. ಈ ಕೊರತೆ ಇರುವಂತ ಮುಖ್ಯಮಂತ್ರಿ, ಈ ಕೊರತೆ ಇರುವಂತ ರಾಜ್ಯದ ಆಡಳಿತ ಕಾವೇರಿ ನೀರನ್ನ ಎಲ್ಲಿ ಸಂರಕ್ಷಣೆ ಮಾಡುತ್ತೆ? ಇವತ್ತು ಪ್ರಾಧಿಕಾರದ ಮುಂಭಾಗ ನಮ್ಮ ಪರಿಸ್ಥಿತಿಯನ್ನ ಮಂದಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ನೀರಿಲ್ಲ, ಈ ಬೆಳೆ ಲಕ್ಷಾಂತರ ಎಕರೆ ಬೆಳೆ ಇದೆ, ಆ ಬೆಳೆಗೆ ನೀರು ಕೊಡ್ತಾ ಇಲ್ಲ ಅಂತಂದ್ರು ಅದನ್ನು ನೀರು ಬಿಡಿ ಅಂತ ಹೇಳುವಂತ ಮೂರ್ಖರು ಬಹುಶಃ ಪ್ರಾಧಿಕಾರದಲ್ಲಿ ಇರಲ್ಲ. ನಮ್ಮ ಫೇಲ್ಯೂರ್ ಆಗಿ ನಾವು ಅವ್ರ ಧಿಕ್ಕಾರ ಹೇಳ್ತಾ ಇದೀವಿ. ಅವ್ರು ಬರ್ಲಿ. ಬೆಳೆಗಳೆಲ್ಲ ಒಣಗೋಗಿ 50 ದಿನ ಆಗಿದೆ, ನಮ್ಮ ಬೆಳೆಗಳೆಲ್ಲ ಒಣಗೋಯ್ತಾ ಇದೆ. ಮಾಧ್ಯಮದ ವರದಿ ಪ್ರಕಾರ ತಮಿಳುನಾಡು ಮೆಟ್ಟೂರು ಜಲಾಶಯದಲ್ಲಿ 36 TMC ನೀರಿದೆ. ನಮ್ಮ 4 ಜಲಾಶಯದಲ್ಲಿ 42 TMC ಇದೆ. ಈಗ ಸುಮಾರು 3,500 ಸಾವಿರ ಅಂದ್ರೆ 15 ದಿನಕ್ಕೆ 4 TMC ನೀರು ಹೋಗುತ್ತೆ. ನಮ್ಮ ಸ್ಥಿತಿ ಏನಾಗಬೇಕು? ನಮ್ಮ ಕುಡಿಯೋ ನೀರು ಎಲ್ಲಿ ಬೇಕು? ಕುಡಿಯೋಕ್ಕೆ ನೀರಿಲ್ಲ, ನಮ್ಮ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ. ನಮ್ಮ ರಾಜ್ಯ ಸರ್ಕಾರ ಕಾವೇರಿ ನಿರ್ವಹಣಾ ಮಂಡಳಿಗೆ ವರದಿ ಕೊಡೋದ್ರಲ್ಲಿ ವಿಫಲವಾಗಿದೆ. ಆ ತಜ್ಞರೇ ಬಂದು ನಮ್ಮ ಜಲಾಶಯಗಳು ನೋಡ್ಬೇಕು. ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ, ಮೇಲ್ಮನವಿ ಸಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಮುಂದೆ ನೀರೇನಾರ ನಾಳೆರಲ್ಲಿದ್ದರೆ ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ. ಬೆಳೆಗಳೆಲ್ಲ ಒಣಗೋಗಿ 50 ದಿನ ಆಗಿದೆ, ನಮ್ಮ ಬೆಳೆಗಳೆಲ್ಲ ಒಣಗೋಯ್ತಾ ಇದೆ. ಮಾಧ್ಯಮದ ವರದಿ ಪ್ರಕಾರ